ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನ ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಮೊನ್ನೆ ಒಂದು ವಾರದ ಹಿಂದೆ ಹಾಕಿದಂತಹ ವಿಡಿಯೋ ಗಂಧಲೇಪನ ಮಾಡುವಂಥದ್ದು. ರಾಯರ ಗಂಧಲೇಪನವನ್ನು ನಾನು ಮನಸ್ಸಲ್ಲಿ ಈ ರೀತಿ ಹೇಳ್ಕೊಂಡಿದ್ದೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಜೊತೆಗೆ ರಾಯರಲ್ಲೂ ಹೇಳ್ಕೊಂಡಿದ್ದೆ. ಯಾಕಂದರೆ ಇದು ಬೊಟ್ಟಿರುವಂಥದ್ದು ತುಂಬ ಜನ ಹೇಳಿದ್ದಾರೆ, ಅದು ಮುಂಚಿಂದ ಇರುವಂಥದ್ದು. ಇದು ಹಾಗಲ್ಲ ತಂದೆ, ನಾನು ಸಂಕಲ್ಪವನ್ನು ಮಾಡಿಕೊಂಡು ನಿನಗೆ ಈ ರೀತಿ ನಾನು ಗಂಧಲೇಪನ ಮಾಡ್ತೀನಿ ಅಂತ ಹೇಳಿ ನಾನು ಮಾಡಿರೋದು. ಹಾಗಾಗಿ ಯಾರೇ ಈ ವ್ರತವನ್ನು ಮಾಡಿದ್ರು ಸಹಿತ ಫಲವನ್ನು ಕೊಡಿ ತಂದೆ ಅಂತ ನಾನು ರಾಯರ ಹತ್ರ ಕೇಳಿದ್ದೆ. ಹಾಗೆ ಇನ್ನು ಕೆಲವರಿಗೆ ಸಮಸ್ಯೆಗಳು ಅದು 3 ವಾರಕ್ಕೆ ಹೋಗುವಂಥದ್ದಲ್ಲ, ಸ್ವಲ್ಪ ಬಿಗಡಾಗಿದೆ ಸಮಸ್ಯೆ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಮಾಡಿ, ವಾರಗಳ ಜಾಸ್ತಿ ಮಾಡಿ, ಏನೂ ಆಗಲ್ಲ. ಯಾಕಂದರೆ ರಾಯರು ಖಂಡಿತವಾಗಿಯೂ ಈ ಒಂದು ವ್ರತಕ್ಕೆ ಫಲವನ್ನು ಕೊಟ್ಟೇ ಕೊಡ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಒಬ್ಬರು ನನಗೆ ಕಾಲ್ ಮಾಡ್ತಾರೆ. ಮೊನ್ನೆ ಕಾಲ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಅವರು ಬುಧವಾರ ದಿವಸ ಸಂಜೆ ಆ ಕಾರ್ಯಕ್ರಮವನ್ನು ಕೇಳ್ತಾರೆ. ಬುಧವಾರ ದಿನ ಅವ್ರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಏನೋ ಎದೇನೋ ಒಂದು ಗೊತ್ತಾಗಲ್ಲ, ಅಥವಾ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ, ತುಂಬ ಕಷ್ಟ ಆಗೋಯ್ತು ಅವರಿಗೆ. ಆವಾಗ ಏನು ಮಾಡ್ತಾರೆ, ಅವ್ರ ಮನೆಯವರು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಏನಾಗುತ್ತೆ, ಶುಗರ್ ತುಂಬ ಹೈ ಇದೆ, ಅವರಿಗೆ ತುಂಬ ಹೈ ಇದೆ. ಆದರೂ ಮೆಡಿಷನನ್ನು ಕೊಡ್ತಾರೆ. ಅವರು ಮೆಡಿಸಿನ್ ಕೊಟ್ಟು ಒಂದು ಮಾತನ್ನು ಹೇಳಿ ಕಳಿಸ್ತಾರೆ. ಅಂದರೆ ಅವ್ರಿಗೆ ಏನಾಗಿದೆ, ಅಷ್ಟರೊಳಗೆ ತನ್ನ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿದ್ದಾರೆ ಅವರು, ನನಗೆ ಹೀಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ. ಯಾರಿಗೂ ಶುಗರಿಂದ ಕಲ್ಪನೆ ಬಂದಿಲ್ಲ. ಬೇಡದಾಗಿ ಸ್ವಲ್ಪ ಹೆದರಿಸಿದ್ದಾರೆ, ಪಾಪ ಹೆದರಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೆಂಗೆ ಹೇಳಿದ್ದಾರೆ ಅಂದರೆ, ಇಲ್ಲ ಅದು ಬೇರೆ ಏನೋ ಇರಬೇಕು, ನಿನಗೆ ಎದೇನೋ ಮೊಲ್ಲ ಹಂಗೆ ಬರ್ತದೆ ಅಂತ ಆದರೆ ನಿಂಗೆ ಬೇರೆ ಏನೋ ಇರಬೇಕು, ನೀನು ಬೇಗ ಡಾಕ್ಟ್ರಿಗೆ ತೋರಿಸು. ಒಬ್ಬೊಬ್ರು ಒಂದೊಂದು ನಮ್ಮನೆ ಮಾತು ಹೇಳಿದ್ದಾರೆ. ಅದರಿಂದ ಇನ್ನಿಷ್ಟು ಭಯಗೊಂಡಿದ್ದಾರೆ ಅವರು. ಹೋದಾಗ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಶುಗರ್ ಜಾಸ್ತಿ ಆಗಿದೆ ಅವರಿಗೆ. ಶುಗರ್ ಜಾಸ್ತಿ ಆಗಿರೋದಕ್ಕೆ ಈ ರೀತಿಯೆಲ್ಲ ಆಗಿರಿದೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಮತ್ತು ಗ್ಯಾಸ್ ಟ್ರಬಲ್ ಆಗಿದೆ ನಿಮಗೆ, ಅದಕ್ಕೋಸ್ಕರ ಎಲ್ಲ ಹಾಗಾಗಿದೆ ಅಂತ ಹೇಳಿ ಮೆಡಿಷನ್ನನ್ನು ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ ಅವರು. ಒಬ್ಬ ಮನುಷ್ಯನಿಗೆ 140 150 ಇರಬೇಕು, ಅದು ನಾರ್ಮಲ್ಲು. ಅವಾಗ ಕೊಡುವಾಗ ಹೇಳ್ತಾರೆ, ಈ ನನ್ನ ಮೆಡಿಷನಲ್ಲಿ ನಿಮ್ಗೆ ಕಡಿಮೆ ಆಗದಿದ್ದರೆ, ಯಾಕಂದರೆ ನಿಮ್ಗೆ ಹೈ ಆದ ಲೆಕ್ಕ ನೋಡಿದ್ರೆ ಕಡಿಮೆ ಆಗೋ ಚಾನ್ಸಸ್ ಇಲ್ಲ, ಅದನ್ನು ಸದ್ಯ ಕೊಡ್ತಾ ಇದ್ದೀನಿ. ಆಗಿಲ್ಲ ಅಂತಾದರೆ ನೀವು ದಿನಾ ಒಂದೊಂದು ಇಂಜೆಕ್ಷನ್ ತಗೋಬೇಕು ಶುಗರಿಗೆ. ಅದು ನಾವೇ ಕೊಟ್ಕೊಳ್ಳುವಂಥ ಇಂಜೆಕ್ಷನ್ ಇದೆಯಲ್ವಾ, ಅದು ಏನೋ ಇದ್ರದ್ದು ಇಂಜೆಕ್ಷನ್ ಅಂತ ಮಾಡಿದ್ದೆ, ಅದು ತಗೋತಾರಿಲ್ಲಲ್ಲ ಕೆಲವರೆಲ್ಲ ಪಾಪ ಆದವರು, ಅದನ್ನು ತಗೋಬೇಕು ಅಂತ. ಆಗ ಇವರಿಗೆ ಒಂಥರ ಶಾಕ್ ಆಗೋಯ್ತು. ಇದೇನಿದು, ಬಂದು ರಾಯರ ಹತ್ರ ಹೇಳ್ತಾರೆ, ರಾಯರೇ ಏನಿದು, ಏನು ಅರ್ಥ ಇದು, ನನಗೆ ಹೀಗೆ ಹೇಳ್ತಾ ಇದ್ದಾರೆ. ಅವ್ರಿಗೆ ಪಾಪ ಶುಗರ್ ಜಾಸ್ತಿ ಅಂದ ತಕ್ಷಣ ಅವರು ಡಲ್ ಆಗಿಬಿಟ್ಟಿದ್ದಾರೆ. ಅವರು ಹಾಗೆ ಬರ್ತಾರೆ, ಬಂದು ಹೇಗಂದ್ರು ನನ್ನ ಕಾರ್ಯಕ್ರಮವನ್ನು ನೋಡಿದ್ದಾರೆ. ನೋಡಿ ಆವಾಗ ರಾಯರಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಅವರು ಆ ದಿವಸ ಸಂಜೆನೇ ರಾಯರಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಏನಂತ ಮಾಡ್ತಾರೆ, ನಾನು ಶುಕ್ರವಾರ ದಿವಸ ಮತ್ತೆ ಟೆಸ್ಟಿಗೆ ಹೋಗ್ತೀನಿ ನಾನು, ಆದರೆ ನಿಮಗೆ ಇವ್ರು ಹೇಳಿದಂಥ ಗಂಧಲೇಪನ ವ್ರತವನ್ನು ಮಾಡ್ತೀನಿ ತಂದೆ, ನಾನು 3 ವಾರ ಮಾಡ್ತೀನಿ. ನನಗೆ ನೀನು ನಾನು ಕೇಳೋದಿಷ್ಟೇ ನಿನ್ನ ಹತ್ರ. ಏನು ಕೇಳ್ತಾ ಇದ್ದೀನಿ ಅಂದರೆ, ನನಗೆ ನಾರ್ಮಲ್ ಬರಬೇಕು, ನನಗೆ ಯಾವ ಪ್ರಾಬ್ಲಮ್ಮು ಇಲ್ಲ ಅಂತ ಡಾಕ್ಟ್ರ್ ಹೇಳಬೇಕು. ಹಾಗೆ ಹೇಳಿದ್ರೇ ನನಗಿದಾಗೋದು ಅಂತ ಹೇಳಿ ಪಾಪ ಎಷ್ಟು ಅಂದರೆ 10 ನಿಮಿಷಕ್ಕೆ ರಾಯರಿದ್ರಿಗೂ ಕೈ ಮುಗಿತಾ ಇದ್ದಾರೆ. ಆ ನಮ್ಮನಿ ತಳಮಳ, ಆ ರೀತಿ ಸಂಕಟ. ಏನು ನನಗೆ ಇಂಜೆಕ್ಷನ್ ತಗೋಬೇಕು, ದಿನಕ್ಕೊಂದು ಇಂಜೆಕ್ಷನ್ ಅಂತ ಇದ್ದಾರಲ್ಲ ಅಂತ. ಹೀಗೆ ಹೋಗ್ತಾರೆ ಮತ್ತೆ ರಾಯರ ಹತ್ರ ಬರ್ತಾರೆ, ಹೀಗೆ ಹೋಗ್ತಾರೆ ಮತ್ತೆ ಹಾಗೆ ರಾಯರ ಹತ್ರ ಬರ್ತಾರೆ. ರಾಯರೇ ನನ್ನನ್ನು ಕಾಪಾಡಿ, ನನ್ನ ರಕ್ಷಣೆ ಮಾಡಿ ಅಂತಾರೆ. ಕೊನೆಗೂ ಗುರುವಾರ ದಿವಸ ಗಂಧಲೇಪನವನ್ನು ಮಾಡ್ತಾರೆ. ಗಂಧಲೇಪನವನ್ನು ಮಾಡ್ತಾರೆ. ಆ ದಿವಸ ಒಂದು ದಿವಸ ಹಾಗೆ ಇರುತ್ತೆ. ಶುಕ್ರವಾರ ದಿವಸ ಮತ್ತೆ ಅವ್ರ ಗಂಡ ಕರ್ಕೊಂಡೋಗಿ ಎಲ್ಲ ಟೆಸ್ಟು ಮಾಡಿಸ್ತಾರೆ. ಒಂದು ರಾಮಯ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಡಾಕ್ಟ್ರು ಪ್ರತಿಯೊಂದು ಅದು ಎಷ್ಟೋ ನಮ್ಮನೆ ರಕ್ತ ಟೆಸ್ಟ್ಗಳು ಸಹಿತ ಅವ್ರಿಗಾಗುತ್ತೆ. ಎಲ್ಲ ಮಾಡ್ತಾರೆ. ಎಲ್ಲ ಮಾಡಿ ಆಮೇಲೆ ಶುಗರ್ ಟೆಸ್ಟ್ ಮಾಡಿ ನೋಡುವಾಗ ನಾರ್ಮಲ್ ಒಬ್ಬ ಮನುಷ್ಯನಿಗೆ ಎಷ್ಟಿದೆ ಅಷ್ಟೇ ಇದೆ. ಒಬ್ಬ ಮನುಷ್ಯನಿಗೆ ಎಷ್ಟು ನಾರ್ಮಲ್ ಇದಿದೆ ಅಷ್ಟೇ ಇದೆ. ಮೊದಲು ಹೋಗಿದ್ದು ಅದೇ ಆಸ್ಪತ್ರೆ ಅವರು, ಆಮೇಲೆ ಹೋಗಿದ್ದು ಅದೇ ಆಸ್ಪತ್ರೆ. ಮೊದಲೇ ಹೇಳಿದ್ದಾರೆ ಸಿಕ್ಕಾಪಟ್ಟೆ ಹೈ ಇದೆ ನಿಮಗೆ ಶುಗರು ಅಂತ. ಅದೇ ಡಾಕ್ಟ್ರು ಇಲ್ಲ, ನಾರ್ಮಲ್ ಆಗಿದೆಯಮ್ಮ,
ಏನು ತೊಂದರೆ ಇಲ್ಲ, ಭಯಪಡುವಂಥದ್ದೇ ಇಲ್ಲ. ಅಚಾನಕ್ ನಾರ್ಮಲ್ ಆಗಿಬಿಟ್ಟಿದೆ. ಎಷ್ಟು ಖುಷಿ ಪಟ್ಟರು ಅಂದರೆ ಬಂದು ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಮ ಗಂಧಲೇಪನ ಏನಿದೆ ನೀವು ಹೇಳಿರುವಂಥದ್ದು, ಆ ಹೇಳಿರುವಂಥ ಗಂಧಲೇಪನ ರಾಯರು ಖುಷಿಯಾಗಿ ಕೊಡ್ತಾರೆ ಫಲಾನ. ನನಗೆ ಖುಷಿಯಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಬುಧವಾರ ದಿವಸ ಸಂಜೆ ಹೋಗಿದ್ದೀನಿ, ಗುರುವಾರ ಒಂದಿನ ಮನೆಯಲ್ಲಿದ್ದೀನಿ. ಅಂಥ ಹೈ ಇರುವಂಥ ಶುಗರು ಒಂದೇ ದಿನದಲ್ಲಿ ನನಗೆ ನಾರ್ಮಲ್ ಆಗಿ ಬಂದು ನಿಲ್ಲುತ್ತೆ. ನಿಲ್ಲಿಲ್ಲ ಅಂದರೆ ನಿಮಗೆ ಇಂಜೆಕ್ಷನ್ ಆಗಲೇಬೇಕು, ಆದರೂ ನಾನು ಸದ್ಯ ಒಂದು ಮೆಡಿಷನನ್ನು ಕೊಟ್ಟು ಕಳಿಸ್ತೀನಿ ಅಂತ ಅವ್ರು ಕೊಟ್ಟು ಕಳಿಸಿರೋದು ಅವರಿಗೆ. ನನ್ನ ರಾಯರಮ್ಮ, ನನ್ನ ರಾಯರು ಹೇಗೆ ಒಬ್ಬ ಮನುಷ್ಯನಿಗೆ ನಾರ್ಮಲ್ ಇರುತ್ತೆ ಅದೇ ರೀತಿ ಅಲ್ಲಿ ಟೆಸ್ಟ್ ಮಾಡಿದಾಗ ನಾರ್ಮಲ್ ಇತ್ತು ನನಗೆ. ನನ್ನ ರಾಯರಿಗೆ ಬಂದವಳೆ ತುಪ್ಪದ ದೀಪ ಹಚ್ತೀನಿ, ರಾಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು. ಯಾಕಂದರೆ ಈ ಒಂದು ಪವಾಡ ಅವತ್ತೇ ನೋಡಿದ್ದೀನಿ, ಮರುದಿನ ಅದನ್ನು ಮಾಡಿದ್ದೀನಿ ಅಂತಂದರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂದು. ನನಗೇನು ಥ್ಯಾಂಕ್ಸ್ ಅಲ್ಲ. ಯಾಕಂದರೆ ನಾನು ನನ್ನ ಮನಸ್ಸಿನಲ್ಲಿ ಹುಟ್ಟಿದಂಥ ಒಂದು ಇದು ಗಂಧಲೇಪನವನ್ನು ಮಾಡ್ತೀನಿ ರಾಯರೇ ಅಂತ ನಾನು ಹೇಳಿರೋದು. ಅದಕ್ಕೆ ಫಲಾಫಲನ್ನು ಕೊಡೋದು ರಾಯರು, ನಾವಲ್ಲ. ನಂದು ಏನಿಲ್ಲ, ಇಲ್ಲೆಲ್ಲ ಸುಳ್ಳೇ ಅದು. ನಾನು ಹೇಳಿದ್ದೇ ಸರಿ, ಸುಳ್ಳು ಇಲ್ಲ. ನಾನು ಅದನ್ನ ನಂಬೋದಿಲ್ಲ. ನನ್ನಂದಂತ ಹೇಳುವ ಹಾಗೇ ಇಲ್ಲ. ಎಲ್ಲ ರಾಯರದ್ದು. ರಾಯರೇನು ಅದನ್ನು ಮಾಡಿಸಿದ್ದಾರೆ, ನನ್ನ ಕೈಯಲ್ಲಿ ಮಾಡಿಸ್ಕೊಂಡಿದ್ದಾರೆ, ಮತ್ತೊಬ್ರಿಗೆ ಹೇಳು ಅಂದಿದ್ದಾರೆ, ನಾನು ಹೇಳಿದ್ದೇನೆ ಅಷ್ಟೇ ಇಲ್ಲಿರೋದು. ಇದು ನನ್ನಿಂದ ಏನೂ ಅಲ್ಲ, ಎಲ್ಲ ರಾಯರು ಪವಾಡ ಆಗ್ತಾ ಇರೋದು, ರಾಯರು ಮಾಡ್ತಾ ಇರುವಂಥದ್ದು ಅಂತ ಅವರಿಗೆ ಸಮಾಧಾನ ಮಾಡ್ತೀನಿ. ನಾನು ಹೇಳ್ತೀನಿ ಖುಷಿಯಾಗಿ, ನನಗೂ ಖುಷಿಯಾಗೋಯ್ತು. ಹೇಳ್ತೀನಿ, ನಾನು ಹೇಳಿದೆ ಇಲ್ಲ ರಾಯರ ಹತ್ರ ನಾನು ಹಿಂಗೆ ಕೇಳ್ಕೊಂಡಿದ್ದೀನಿ ಅಂತ. ಇನ್ನು ಕೆಲವರು ಫೋನ್ ಮಾಡಿ ಕೇಳಿದ್ದಾರೆ. ನನಗೆ ಎಷ್ಟು ವಿಡಿಯೋದಲ್ಲಿ ನನಗೆ ತುಂಬ ವಾಟ್ಸಪ್ ಮೆಸೇಜ್ಗಳು ಬಂದಿದ್ದು ಇದೇ ಪೂಜೆಗೆ, ಈ ಗಂಧಲೇಪನಕ್ಕೆ. ಎಲ್ಲರೂ ಮೇಡಮ್ ತುಂಬ ಸುಲಭವಾದದ್ದನ್ನು ಹಾಕಿದ್ದೀರಿ, ಮಾಡ್ತೀನಿ ಮೇಡಮ್, ನಾವು ಮಾಡ್ತೀವಿ ಮೇಡಮ್ ಅಂತ. ನನಗೂ ಖುಷಿ ಆಯಿತು. ನಾನು ರಾಯರ ಹತ್ರ ಕೇಳ್ಕೊಂಡಿದ್ದೆ, ರಾಯರೇ ಫಲ ಕೊಡಿ ತಂದೆ. ಯಾಕಂದರೆ ಇದು ಪುರಾಣದಲ್ಲಿ ಇದರಲ್ಲೆಲ್ಲ ಇರುವಂಥದ್ದು ಅಲ್ಲ, ನನ್ನ ಮನಸ್ಸಿನಲ್ಲಿ ಆಗಿರುವಂಥದ್ದು. ಆ ಒಂದು ಇದಕ್ಕೆ ನಾನು ನಿಮಗೆ ಮಾಡಿದ್ದನ್ನು ಫಲ ನೀವು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಹೇಳಿದ್ದೀನಪ್ಪ ಅಂತ ನಾನು ಹೇಳಿದಾಗ ನನ್ನ ರಾಯರು ಅಲ್ಲೂ ಆ ಪವಾಡವನ್ನು ತೋರಿಸಿದ್ದಾರೆ. ಇನ್ನೂ ಇದ್ದಾರೆ, ಹೇಳ್ತಾನೆ ಇದ್ದಾರೆ, ಇನ್ನೂ ಇದ್ದಾರೆ ಪವಾಡಗಳನ್ನು ಹೇಳೋರು. ಅಮ್ಮ ಗಂಧಲೇಪನ ಆದ ತಕ್ಷಣ ನನ್ನ ಕೆಲಸ ಫಲ ಕೊಟ್ಟ ತಕ್ಷಣ ನಾನಮ್ಮ ಇದು ಮಾಡ್ತೀನಿ, ನಿಮಗೆ ಫಸ್ಟ್ ಫೋನ್ ಮಾಡಿ ಹೇಳ್ತೀನಿ ಅಂತ. ಅದಕ್ಕೆ ಎಲ್ಲರಿಗೂ ಈ ಗಂಧಲೇಪನ ಆದಂಥ ವ್ರತ ಇದೆಯಲ್ಲ, ಅದು ಎಲ್ಲರಿಗೂ ಫಲ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.